ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಮಲ್ಲಿಗೆ ಇಡ್ಲಿ ನೋಡ್ರಿ. ಭಾಳ ಸಾಫ್ಟಾಗಿದ್ದು ಮತ್ತು ಅಷ್ಟೇ ಉಬ್ಬಿ ಬಂದಿದ್ವು. ಹಿಟ್ಟಂತರೂ ಭಾಳ ಚಂದ ಉಬ್ಬಿತ್ತು ನೋಡ್ರಿ. ಪುರಿ ಉಬ್ಬಿದಂಗೆ ಉಬ್ಬಿತ್ತು. ಎಷ್ಟು ಥಂಡಿ ಒಳಗೂ ಈಗಂತ ಮಳೆ ಬರತೈತಿ. ಒಬ್ಬೊಬ್ರಿಗೆ ಎಷ್ಟು ಏನೇ ಹಾಕಿದ್ರೂ ಹಿಟ್ಟು ಉಬ್ಬಿ ಬರೋಂಗಿಲ್ಲ ಮತ್ತು ಅವ್ರಿಗೆ ಇಡ್ಲಿ ಮಾಡೋಕ್ಕೆ ಬೇಜಾರಾಗ್ತಿರ್ತೈತಿ. ಅಂಥ ಟೈಮ್ನಾಗ ಈ 3 ಟಿಪ್ಸ್ ಯೂಸ್ ಮಾಡಿರಿ, ಫಾಲೋ ಮಾಡಿರಿ. ನೀವು ಏನೇನು ಹಾಕ್ಬೇಕಂತ ಕರೆಕ್ಟ್ ಮೆಜರ್ಮೆಂಟ್ ನೋಡ್ಕೊಂಡು ಈ ರೀತಿ ಮಾಡಿದ್ರೆ ನಿಮ್ಗೆ ಇನ್ನೊಮ್ಮೆ ಇಡ್ಲಿ ಮಾಡೋಕ್ಕೆ ಬೇಜಾರಾಗೋಲ್ಲ. ಅಷ್ಟು ಚಲೋ ಬರ್ತಾವೆ. ಫಸ್ಟ್ ಟೈಮ್ ಮಾಡಿದ ಕೂಡಲೇ ಅಷ್ಟು ನೀವು ಆಶ್ಚರ್ಯ ಪಡ್ಕೋತೀರಿ ಎಷ್ಟು ಚಲೋ ಆಗ್ಯಾವ ಅಂಥೇಳಿ. ಇದೇ ರೀತಿ ಮಲ್ಲಿಗೆ ಇಡ್ಲಿ ಮಾಡೋದು ಹೆಂಗೆ ಅಂಥೇಳಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ನೇ ಕರಿತೈತಿ, ಅದು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ. ಈಗ ವಿಡಿಯೋ ಮಾಡೋ ವಿಧಾನ ನೋಡ್ಕೊಂಬಂದ್ಬಿಡೋಣ. ಫಸ್ಟ್ ಒಂದು ಡಬ್ರಿ ಇಟ್ಕೊಂಡೇನಿ ನೋಡ್ರಿ. ಇದು ನಾನು ಇಡ್ಲಿ ಮಾಡೋ ಅಕ್ಕಿ ತೊಗೊಂಡೇನಿ. ಈಗ ಮಾಲ್ ಒಳಗೆಲ್ಲ ಸಿಗ್ತೈತಲ್ಲ ನಮಗೆ, ಅದ ಅಕ್ಕಿ ನೋಡ್ರಿ. ನೀವು ಬೇಕಂದ್ರೆ ರೇಷನ್ ಅಕ್ಕಿ, ರವೆ ಅದನ್ನಾದರೂ ತೊಗೋಬೋದು. ನಿಮ್ಮ ಮನೆಯೊಳಗೆ ಏನು ಯಾವ್ದು ಯೂಸ್ ಮಾಡ್ತಿರಲ್ಲ ಅದನ್ನಾದರೂ ಮಾಡ್ಕೋಬೋದು. ಇದೇ ಮೆಜರ್ಮೆಂಟ ಮಾಡ್ಕೊರಿ. ನಾನು ಇದಕ್ಕೆ 4 ಗ್ಲಾಸ್ ಅಕ್ಕಿ ಹಾಕ್ತೇನೆ ನೋಡ್ರಿ. ಇಡ್ಲಿ ಅಕ್ಕಿ ಇವು 4 ಗ್ಲಾಸ್ ರವೆ, 4 ಗ್ಲಾಸ್ ಅಕ್ಕಿ ಅಥವಾ 4 ಗ್ಲಾಸ್ ರೇಷನ್ ಅಕ್ಕಿ, ಇದು ಯಾವುದಾದ್ರೂ ತೊಗೋಬೋದು ನೀವು. ಫಸ್ಟ್ ಸ್ಟೆಪ್ ಏನಂದ್ರೆ ಇದನ್ನು ನಾವು ಅಕ್ಕಿನ ಫಸ್ಟ್ ಸ್ವಚ್ಛಗೆ ತೊಳ್ಕೊಬೇಕ್ರಿ. ಅಕ್ಕಿ ಆಯ್ತು, ರವೆ ಆಯ್ತು, ನಾವು ಯಾವ್ದು ತೊಗೊಂಡಿರ್ತೀವಲ್ಲ ಅದನ್ನು 1-2 ಸತಿ ಆದರೂ ನೀರು ಹಾಕಿ ಕ್ಲೀನಾಗಿ ತೊಳ್ಕೊಂಡ್ರೆ ಅದ್ರೊಳಗಿಂದ ಮ್ಯಾಗಿಂದ ಈ ರೀತಿ ವೈಟ್ ಪೌಡ್ರ್ ಇರ್ತೈತಲ್ಲ ಅದೆಲ್ಲ ಹೋಗ್ತೈತಿ. ಅಂದ್ರೆ ನಮ್ಗೆ ಇಡ್ಲಿ ಅಷ್ಟು ಚಂದ ಕಾಣಿಸ್ತಾವೆ ನೋಡ್ರಿ. ಈಗ ಅದಕ್ಕೆ ಎಲ್ಲ 2 ಸತಿ ತೊಳ್ಕೊಂಬಂದೆ. ಅದಕ್ಕೆ ಮುಳುಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು 6-7 ತಾಸು ನೆನೆಸಬೇಕ್ರಿ ನಾವು ಅಕ್ಕಿನ. ಮತ್ತು ರೇಷನ್ ಅಕ್ಕಿನೂ ಅಷ್ಟೇ, ಇಡ್ಲಿ ಅಕ್ಕಿನೂ ಅಷ್ಟೇ. ಅದರ ರವಾನ ನಾವು 1 ತಾಸು ನೆನೆಸಿದ್ರೆ ಸಾಕು ನೋಡ್ರಿ. ಈಗ ನೆಕ್ಸ್ಟ್ ಅದು ಅಕ್ಕಿ ಸೈಡ್ಗೆ ಇಟ್ಟೋಣ. ಒಂದು ಬುಟ್ಟಿ ತೊಗೊಂಡಿನಿ. ಅದಕ್ಕೆ 1 ಗ್ಲಾಸಷ್ಟು ಉದ್ದಿನಬೇಳೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯಕಾಳು, 2 ಸ್ಪೂನಷ್ಟು ಇದು ಸಾಬುದಾನಿ ತೊಗೊಂಡೇನಿ. ಸಾಬುದಾನಿನ ದೊಡ್ಡದಕ್ಕಿಂತ ಈ ರೀತಿ ಚಿಕ್ಕಿರೋದು ತೊಗೊಂಡ್ರೆ ಭಾಳ ಯೂಸ್ಫುಲ್ ನೋಡ್ರಿ. ಯಾಕಂದ್ರೆ ದೊಡ್ಡದು ಜಲ್ದಿ ನೆನೆಯೋದಿಲ್ಲ, ಎಷ್ಟು ನೆನೆದ್ರೂ ಮತ್ತು ಗಟ್ಟಿ ಅಂತೈತಿ. ಇದು ಹಂಗಲ್ರಿ, ನಾವು ಎಷ್ಟು ಲೇಟಾಗಿ ಹಾಕಿದ್ರೂ ಜಲ್ದಿ ನೆನಿತೈತಿ, ಪೂರ ಹಿಟ್ಟುಗತಿ ಆಕೈತಿ, ಒಳಗೆ ಗಂಟು ಇರೋಂಗಿಲ್ಲ. ಈಗ ಅಕ್ಕಿ ಹೆಂಗೆ ತೊಳ್ಕೊಂಡ್ವಲ್ಲ ನಾವು, ಉದ್ದಿನಬೇಳೆನೂ ಅದೇ ರೀತಿನ ತೊಳ್ಕೊಬೇಕು ನೋಡ್ರಿ. ಅದ್ರೊಳಗೂ ಪೌಡ್ರ್ ಇರ್ತೈತಲ್ಲ, ಹಾಗಾಗಿ ಈ ರೀತಿ ತೊಳ್ಕೊಂಬಂದೆ ನಾನು. ಸಾಬುದಾನಿ ನಿಮಗೆ ಯಾವುದೇ ಮಾಲ್ ಒಳಗಾದರೂ ಸಿಗ್ತೈತಿ. ಇದು ಸಣ್ಣಂದ ಈ ರೀತಿದು ತಂದಿಟ್ಕೋರಿ. ದೋಸೆ ಪಡ್ಡಿಗೆಲ್ಲ ಇದು ಹಾಕಿದ್ರೆ ಭಾಳ ಚಲೋ ನೋಡ್ರಿ. ಈಗ ಇದನ್ನು ಬಾಯಿ ಮುಚ್ಚಿ ಸೈಡ್ಗೆ ಇಡ್ತೀನಿ. ನೀರು ಮುಳುಗೋಷ್ಟು ನೀರು ಹಾಕ್ಕೊಂಡು ಇವು 6-7 ತಾಸು ನೆನೆಯಬೇಕ್ರಿ. ಅದ್ರ ನೆನ್ಪಿಟ್ಕೋರಿ, ರವಾನ ಅಷ್ಟು ತಾಸು ನೆನೆಸೋಂಗಿಲ್ಲ. ಬರೀ 1 ತಾಸು ತೊಳೆದು ನೀರೆಲ್ಲ ಬಸಿದು ಇಟ್ಬಿಡ್ಬೇಕ್ರಿ. ರವಾನ ನೀರೊಳಗೆ ನೆನೆಸಬಾರ್ದ್ರಿ ಯಾವಾಗಲೂ. ಈಗ 7 ತಾಸು ನೆನೆಸ್ಕೊಂಬಂದೆ ನೋಡ್ರಿ. ನಾ ಬೆಳಗ್ಗೆ ಹಾಕಿದ್ದೆ, ಈಗ ಸಾಯಂಕಾಲ ತೊಗೊಂಡೇನಿ. ಇದಿಷ್ಟು ಪೂರ್ತಿ ನೆನೆದಾವ. ಈಗ ಉದ್ದಿನಬೇಳೆ ಎಲ್ಲನ ನೀರು ಬಸ್ಕೊಂಡು ಬಂದುಬಿಡೋಣ್ರಿ. ಈಗ ನಾನು ರೇಷನ್ ಅಕ್ಕಿಲೇ ರವಾಲೆ ಇಡ್ಲಿ ಮಾಡಿ ತೋರಿಸೇನಾಗಲೇ. ನೀವು ಬೇಕಂದ್ರೆ ಹೋಗಿ ನಂದು ವಿಡಿಯೋ ಚಾನಲ್ ಚೆಕ್ ಮಾಡಿರಿ, ಅದ್ರೊಳಗೆ ಐತೆ ನೋಡ್ರಿ. ಸಾಬುದಾನಿ ಎಲ್ಲ ಎಷ್ಟು ಹಿಟ್ಟುಗತೆ, ಪೂರ ಹಿಟ್ಟುಗತೆ ಆಗ್ಯಾವ. ಈ ರೀತಿ ಚಿಕ್ಕದಾಗಿ ಹಾಕ್ಕೊಂಡ್ರೆ, ಚಿಕ್ಕ ಸಾಬುದಾನಿ ಹಾಕ್ಕೊಂಡ್ರೆ ಭಾಳ ಚಲೋ ರೀ. ಎಲ್ಲ ಬಸ್ಕೊಂಬಂದೆ ನೋಡ್ರಿ. ನಾನು ಅಕ್ಕಿನೂ ಅದೇ ರೀತಿನ ಬಸ್ಕೋತೀನಿ ನೋಡ್ರಿ. ಎಷ್ಟು ಚಲೋ ನೆನೆದಾವಲ್ಲ ಅಕ್ಕಿ, ಉದ್ದಿನಬೇಳೆ, ಸಾಬುದಾನಿ ಮತ್ತು ಮೆಂತ್ಯಕಾಳು ಎಲ್ಲನೂ ಚಲೋ ನೆನೆದಿರ್ತಾವೆ. ಈಗ ಅವನ್ನ ಮಿಕ್ಸ್ ಮಾಡ್ಕೊಬಿಡೋಣ ಅಕ್ಕಿ ಒಳಗೆ. ನೋಡ್ರಿ ಎಷ್ಟು ಚಲೋ ನೆಂದ, ಪೂರ್ತಿ ಹಿಟ್ಟುಗತಿ ಆಗ್ಯಾವ್ರಿ ಸಾಬುದಾನಿ. ಇದು 2ನೇ ಸ್ಟೆಪ್ ನೋಡ್ರಿ. ಫಸ್ಟ್ ಸ್ಟೆಪ್ ಸ್ವಚ್ಛಗೆ ಕ್ಲೀನಾಗಿ ತೊಳ್ಕೊಬೇಕ್ರಿ, ಅಂದ್ರೆ ಬೆಳ್ಳಗೆ ಅಕ್ಕವು ಇಡ್ಲಿ. ಈಗ ನೆಕ್ಸ್ಟ್ ಸ್ಟೆಪ್, ಈಗ ಅಕ್ಕಿನ ಉದ್ದಿನಬೇಳೆನೆಲ್ಲ ಅಕ್ಕಿ ಒಳಗೆ ಕುಡಿಸ್ಕೊಂಡ್ಬಿಡೋಣ. ಇದಕ್ಕೆ ನಾನು ಅವಲಕ್ಕಿ ಅನ್ನ ಹಾಕೋದಿಲ್ಲ, ನಾನು ಚುರುಮುರಿ ಹಾಕತ್ತೇನೆ ನೋಡ್ರಿ. ಚುರುಮುರಿ ಹಾಕೋದ್ರಿಂದ ಇಡ್ಲಿ ಭಾಳ ಸಾಫ್ಟ್ ಆಕ್ಕವು ಮತ್ತು ಮೆತ್ತಗೆ ಆಕ್ಕವು ನೋಡ್ರಿ. ಅವಲಕ್ಕಿ ಹಾಕೋದ್ರಿಂದ ಆಕ್ಕವ್ರಿ, ಅದಕ್ಕಿಂತ ಸಾಫ್ಟ್ ಆಗೋದಂದ್ರೆ ಚುರುಮುರಿಯಿಂದ ರೀ. ಇದು 2ನೇ ಸ್ಟೆಪ್ ನಿಮಗೆ. ಈ 3 ಸ್ಟೆಪ್ ಚೆಂದಾಗಿ ಫಾಲೋ ಮಾಡಿಬಿಟ್ರೆ ನೀವು ಇಡ್ಲಿ ಅಷ್ಟು ಮಲ್ಲಿಗೆ ಹೋಗತ್ತಿನ ಸೇಮ್ ಅದ್ರಗತಿನ ಆಗ್ತಾವೆ. ಪೂರಿ ಉಬ್ಬಿದಂಗೆ ಉಬ್ತೈತೆ ನೋಡ್ರಿ ಹಿಟ್ಟು. ಈಗ ಇದನ್ನು ಚುರುಮುರಿ ಎಲ್ಲ ನೀರೊಳಗೆ ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಬಿಡೋಣ್ರಿ. ಯಾಕಂದ್ರೆ ಅದು ಪೂರ ನೆನಿಬೇಕು ನಮ್ಗೆ. ಚುರುಮುರಿ ಅರ್ಧಂಬರ್ಧ ನೆನೆಸಿ ಹಿಟ್ಟೊಳಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಈ ರೀತಿ ಪೂರ ನೆನೆಸಿ ಅದನ್ನೆಲ್ಲ ನೀರು ಬಸ್ಕೊಂಡು
ನಾವು ಈಗ ಎಲ್ಲ ಇದು ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ಮಿಕ್ಸ್ ಮಾಡಿಟ್ಟೆನಲ್ಲ ಅದರೊಳಗೆ ಹಾಕ್ಕೊಂಡ್ಬಿಡ್ತೇನೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ ತೊಗೋತೀನಿ, ಅದ್ರೊಳಗೆ ಹಾಕೋತೇನೆ ನೋಡಿರಿ. ಸ್ವಲ್ಪ ಹಾಕ್ಕೊಂಡು ನೀರು ನೋಡ್ಕೊಂಡು ಹಾಕ್ಕೊಂಡು ರುಬ್ಕೋಬೇಕ್ರಿ. ಒಂದೇ ಸತಿ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬಿಡ್ರಿ. ಅದು ಮತ್ತು ಹಿಟ್ಟು ಅಳ್ಳಕ್ಕಾದ್ರೆ ನಮಗೆ ಅದು ಇಡ್ಲಿ ಬರೋದಿಲ್ಲ ಚಲೋತಂಗ. ಇಡ್ಲಿ ಮಾಡಕ್ಕೆ ಇಟ್ಟಿರ್ತೀವಲ್ಲ ಅವಾಗ ಮ್ಯಾಗೆಲ್ಲ ನೀರು ಗತಿ ಆಗಿಬಿಡ್ತೈತಿ ನೋಡಿರಿ. ಸ್ವಲ್ಪ ನೀರು ಹಾಕ್ಕೊಂಡೆ ನಾನೀಗ. ಆಮೇಲೆ ರುಬ್ಬೋಬೇಕಾರೆ ನೋಡ್ಕೊಂಡು ಹಾಕೋಣ್ರಿ. ಇದು 3ನೇ ಸ್ಟೆಪ್ ನೋಡಿರಿ. ನಾವು ಇಡ್ಲಿ ಮಾಡ್ಬೇಕಾರೆ ಇಡ್ಲಿ ಹಿಟ್ಟು ಮೇನ್ ನೋಡಿರಿ. ಇಡ್ಲಿ ಹಿಟ್ಟು ಹೆಂಗೆ ರುಬ್ತೇವಲ್ಲ ಹಂಗೆ ನಮ್ಗೆ ಇಡ್ಲಿ ಆಗ್ತಾವೆ ನೋಡಿರಿ. ಇದೇ ರೀತಿನ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಕೈತ್ರಿ ನಾವು. ಈಗ ಅದನ್ನು ಆಫ್ ಮಾಡಿದೆ ನೋಡಿರಿ. ಈ ರೀತಿ ಭಾಳ ಪೂರ್ತಿ ಹಿಟ್ಟುಗತಿ ಆಗ್ಬಾರ್ದು, ಒಂದು ಸ್ವಲ್ಪ ನುಚ್ಚುಗತಿ ಇರ್ಬೇಕ್ರಿ. ಈಗ ಇದನ್ನು ಡಬ್ರಿಗೆ ಹಾಕ್ಕೊಂಬಿಡೋಣ ನೋಡಿರಿ. ಭಾಳ ಗಟ್ಟಿನೂ ಆಗಿಲ್ಲ, ಭಾಳ ನೀರನೂ ಆಗಿಲ್ಲ. ಇದೇ ರೀತಿನ ಎಲ್ಲ ರುಬ್ಕೊಂಬರ್ಬೇಕ್ರಿ. ಈ ರೀತಿ ಹಾಕತ್ತಾಗ ಪದರಾಗಿ ಬೀಳ್ಬೇಕ್ರಿ. ಅದು ಒಂದೇ ಸತಿ ಹಾಕಿದ ಕೂಡಲೇ ದಬ್ಬ ಅಂತ ಹೇಳಿ ಬೀಳಬಾರ್ದ್ರಿ ಡಬ್ರಿ ಒಳಗೆ. ಹಿಂಗೆ ಎಲ್ಲ ಹಿಟ್ಟನ್ನು ರುಬ್ಕೊಂಬರ್ತೀನಿ ನೋಡಿರಿ. ಎಷ್ಟು ಚಲೋ ಆಗೈತಲ್ಲ ಹಿಟ್ಟು. ನೋಡಿರಿ ಎಷ್ಟು ಚಂದ ಬರತೈತಿ ಹಿಟ್ಟು. ಹಿಂಗೆ ಆಗ್ಬೇಕು ನೋಡಿರಿ. ಸೇಮ್ ನಮ್ಗೆ ಇಡ್ಲಿ ಹಿಟ್ಟು ನೀರನೂ ಆಗಬಾರ್ದು, ಭಾಳ ದಪ್ಪನೂ ಆಗಬಾರ್ದು. ಈ ರೀತಿ ಹಿಟ್ಟು ಆಗಿಬಿಟ್ರೆ ವಾವ್, ಬೆಳಗ್ಗೆ ಅನ್ನೋ ಮಟ್ಟ ಅಂದ್ರೆ ನಿಮ್ಮ ಇಡ್ಲಿ ಹಿಟ್ಟು ಪೂರಿ ಉಬ್ಬಿದಂಗೆ ಉಬ್ಬಿಡ್ತೈತೆ ನೋಡಿರಿ. ಈಗ ಒಂದೇ ಡೈರೆಕ್ಟ್ ಒಳಗೆ ಈ ರೀತಿ ತಿರುಗ್ಕೋಬೇಕ್ರಿ ಹಿಟ್ಟು. ಒಂದು ಸ್ಪೂನ್ ತೊಗೊಂಡು ನಾವು ಎಷ್ಟು ಚಲೋ ಪೂರ್ತಿ ಕಲಿಸ್ತೇವಲ್ಲ ಅಷ್ಟು ಚಲೋ ಉಬ್ಬಿ ಬರ್ತೈತೆ ನೋಡಿರಿ ಹಿಟ್ಟು. ಆ ಕಡೆ ಈ ಕಡೆ ಒಮ್ಮೆ ತಿರುಗಿಸ್ಬಾರ್ದ್ರಿ, ಒಂದೇ ಡೈರೆಕ್ಟ್ ಒಳಗೆ ತಿರುಗಿಸ್ಕೋಬೇಕ್ರಿ ಹಿಟ್ಟದನ್ನ. ಈಗ ಇದಕ್ಕೆ ನೀರು, ಉಪ್ಪು, ಸೋಡಾ ಏನು ಹಾಕೋದಿಲ್ಲ ರೀ. ಹಂಗೆ ಒಂದು ಪ್ಲೇಟ್ ಗಟ್ಟಿಗೆ ಗಾಳಿ ಒಳಗೆ ಹೋಗ್ಲಾರ್ದಂಗೆ ಪ್ಲೇಟ್ ಮುಚ್ಚಿಡ್ಬೇಕ್ರಿ. ಇದನ್ನು ನಿಮಗೆ ತೋರ್ಸಾಕಂತೇಳಿ ಇದನ್ನು ಹಾಕಿ ಒಂದು ಗ್ಲಾಸ್ ಹಾಕಿ ಇಟ್ಟೇನಿ ನೋಡಿರಿ. ಡಬ್ರಿ ಅರ್ಧಕ್ಕೆ ಐತಿ. ಈಗ ಬೆಳಗ್ಗೆ ಆಗೈತಿ, ತೋರಿಸ್ತೇನೆ ನಿಮಗೆ ಹಿಟ್ಟು ಎಷ್ಟು ಚಲೋ ಉಬ್ಬಿ ಬಂದೈತೆ ಅಂಥೇಳಿ ನೋಡಿರಿ. ಎಷ್ಟು ಚಲೋ ಉಬ್ಬಿ ಬಂದೈತಲ್ಲ. ಅರ್ಧಕ್ಕೈತೆ ಆಗಲೇ ಡಬ್ರಿ ನೋಡಿದಾಗ ನೀವು ಅರ್ಧಕ್ಕೈತೆ. ಪೂರ್ತಿ ಗ್ಲಾಸ್ ಅರ್ಧ ಕಾಣಾಕೊಂತಿತ್ತು, ಈಗ ಪೂರ್ತಿ ಗ್ಲಾಸ್ ತುಂಬಿ ಮ್ಯಾಲೆ ಮಟ್ಟ ಬಂದೈತಿ. ಡಬ್ರಿ ಪೂರ್ತಿ ತುಂಬೈತಿ ನೋಡಿರಿ ಹಿಟ್ಟಿಂದ. ಅಷ್ಟು ಚಲೋ ಹಿಟ್ಟು ಉಬ್ಬಿ ಬಂದೈತಿ ನೋಡಿರಿ. ಎಷ್ಟು ಚೆಂದಾಗೈತಲ್ಲ, ಮಸ್ತಾಗೈತಿ. ಇಷ್ಟು ಥಂಡಿ ಒಳಗೆ ಇಷ್ಟು ಮಳೆಗಾಲದಾಗ ಈ ರೀತಿ ಇಡ್ಲಿ ಹಿಟ್ಟು ಉಬ್ಬಿ ಬರ್ಬೇಕಂದ್ರೆ ಇವು ಸ್ಟೆಪ್ ಫಾಲೋ ಮಾಡಿರಿ, ಗ್ಯಾರಂಟಿ ನಿಮಗೆ ಮಲ್ಗೆ ಇಡ್ಲಿ ಆಗೇ ಆಗ್ತಾವೆ ನೋಡಿರಿ. ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ್ರಿ. ಕ್ಲೀನ್ ಮಾಡ್ಕೊಂಡು ಮತ್ತು ನೆಕ್ಸ್ಟ್ ಸ್ಟೆಪ್ ಏನಂತೇಳಿ ನೋಡ್ಕೊಂಬಿಡೋಣ. ಈಗ ಹಿಟ್ಟು ತೊಗೊಂಡೇನೆ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ನಾನು ಇದಕ್ಕೆ ಸೋಡಾ ಹಾಕಿಲ್ಲ ನೋಡಿರಿ. ಸೋಡಾ ಹಾಕ್ಲಾರ್ದ ನಾವು ಇವತ್ತು ಇಡ್ಲಿ ಮಾಡತ್ತೀನಿ ನೋಡಿರಿ. ಎಷ್ಟು ಚಲೋ ಉಬ್ಬೈತಲ್ಲ, ಮ್ಯಾಗ ಮಟ ಬಂದಿತ್ತು. ಈಗ ಪೂರ್ತಿ ಎಲ್ಲ ಒಳಗೆ ಹೋತು. ಈಗ ಇದಕ್ಕೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಮತ್ತು 3ನೇ ಸ್ಟೆಪ್ ಏನಂದ್ರೆ ನಾವು ಇಡ್ಲಿ ಹಾಕ್ಕೊಳಕ್ಕಿಂತ ಮುಂಚೆ ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕಿ ಕುದಿಯಾಕಿಡ್ಬೇಕ್ರಿ ಫಸ್ಟ್. ಅಂದ್ರೆ ನಮಗೆ ಇಡ್ಲಿ ಚಲೋ ತಂಗೆ ಉಬ್ಬಿ ಬರ್ತಾವೆ. ನಾ ಈಗಾಗಲೇ ನೀರು ಕುದಿಯಾಕಿಟ್ಟಿದ್ದೆ. ಇದಕ್ಕೆ ಎಣ್ಣೆ ಹಚ್ಚಾತೀನಿ ಸೆಟ್ಗೆ. ಹಚ್ಚಿ ಇದಕ್ಕೆ ಹಿಟ್ಟು ಹಾಕೊಂಬಿಡೋಣ್ರಿ. ಮತ್ತು ತುಂಬ ಹಾಕೊಳಕ್ಕೆ ಹೋಗ್ಬಿಡಿದ್ರಿ, ಭಾಳ ದಪ್ಪ ಅಕ್ಕವು. ಒಬ್ಬೊಬ್ರು ಅಗಲು ಇರ್ತಾವೆ ಪ್ಲೇಟ್, ಒಬ್ಬೊಬ್ಬರು ಈ ರೀತಿ ತೆಗ್ಗಿರ್ತಾವಲ್ಲ. ನಮ್ಮ ಈ ರೀತಿ ತೆಗ್ಗಿರೋದ್ರಿಂದ ಭಾಳ ಇಡ್ಲಿ ದಪ್ಪ ಆಗ್ತಾವೆ ಅಂತೇಳಿ ನಾನು ಸ್ವಲ್ಪ ಹಾಕೋತೀನಿ. ಅಗಲು ಇರೋರಾದ್ರೆ ನೀವು ಹಂಗೆ ಜಾಸ್ತಿ ಆದ್ರೆ ಹಾಕೋಬೋದ್ರಿ ನೋಡಿರಿ. ಈಗ ಇಡ್ಲಿ ನೋಡಿರಿ ಇಷ್ಟು ಅದಕ್ಕೆ ಎಷ್ಟು ಸಮ ಐತಲ್ಲ ಇಡ್ಲಿ ಪ್ಲೇಟ್ ಅಷ್ಟು ಐತಿ. ಈಗ ಅದು ಪೂರ್ತಿ ಬೆಂದ ಮ್ಯಾಗ ಎಷ್ಟು ಉಬ್ಬಿ ಬಂದಿರ್ತಾವೆ ಇಡ್ಲಿ ಎಲ್ಲ. ಯಾವ ಊರಿಂದ ನೋಡತ್ರಿ ಮತ್ತು ಯಾವುದು ಫೋನ್ ಅಥವಾ ಟಿ ವಿ ಮೊಬೈಲ್ ಎದ್ರಾಗಿಂದ ನೋಡತ್ರಿ ಕಮೆಂಟ್ ಮಾಡಿರಿ ನೋಡಿರಿ. ಆಗಳೇ ಹೆಂಗಿತ್ತಲ್ಲ ಈಗ ನೋಡಿರಿ ಎಷ್ಟು ಹೆಂಗಾಗೈತಿ ಬೆಂದ ಮೇಲೆ ನೋಡಿರಿ. ಎಷ್ಟು ಚಂದ ಅದಾವಲ್ಲ, ಒಳಗಂತರೂ ಅಷ್ಟು ಉಬ್ಬಿ ಬಂದಾವು ಮತ್ತು ಪೂರ ಸಾಫ್ಟಾಗಿ ಬೆಂದಿದ್ದು ನೋಡಿರಿ ಇಡ್ಲಿ. ನೋಡಿರಿ ಮ್ಯಾಗೆಲ್ಲ ಎಷ್ಟು ನೈಸಾಗಿ ಮಲ್ಲಿಗೆ ಇಡ್ಲಿ ಇರ್ತಾವಲ್ಲ ಸೇಮ್ ಅದೇ ರೀತಿನ ಆಗ್ಯಾವ. ನೀವು ಒಂದ್ಸತಿ ಈ ರೀತಿ ಇಡ್ಲಿ ಹಿಟ್ಟು ಮಾಡಿರಿ, ಮನೆಯೊಳಗೆಲ್ಲರೂ ಆಶ್ಚರ್ಯ ಪಡ್ತಾರೆ ಮತ್ತು ನೀವು ಆಶ್ಚರ್ಯ ಪಡ್ತೀರಿ, ನಾ ಇಷ್ಟು ಚಲೋ ಇಡ್ಲಿ ಮಾಡಿದ್ನಿ ಅಂಥೇಳಿ. ಈಗ ತಕ್ಕೊಂಬಿಡೋಣ. ಇದು ಪೂರ್ತಿ ಈಗ ಬಿಸಿ ಇರೋ ಮಟ್ಟ ಮುಟ್ಟಬಾರ್ದ್ರಿ. ಬಿಸಿ ಎಲ್ಲ ಪೂರ ಆರಿಂದ ತಾನ ಇಡ್ಲಿ ಎದ್ದು ಬರ್ತಾವೆ ನೋಡ್ರಿ. ಅವ ಬಿಸಿ ಇದ್ದಾಗ ತಕ್ಕೊಂಡ್ರೆ ಒಂದು ಸ್ವಲ್ಪ ಆ ಕಡೆ ದಂಡಿ ಮುರಿತಾವೆ ನೋಡಿರಿ. ಎಷ್ಟು ಸಾಫ್ಟ್ ಅದಾವೆ, ಬಿಸಿ ಅದಾವಲ್ಲ. ಕೈ ಒಂದು ಸ್ವಲ್ಪ ಸುಡಾದಿತ್ತು, ಹಾಗಾಗಿ ಒಂದು ಸ್ವಲ್ಪ ಇದನ್ನ ಹಿಡಿಯಾಕಿದ್ನಾಗತ್ತಿತ್ತು.
ನೋಡಿರಿ ಒಳಗೆಲ್ಲ ನೋಡಿರಿ ಎಷ್ಟು ಉಬ್ಬಿ ಬಂದಾವ. ಮತ್ತೊಮ್ಮೆ ಹೇಳ್ತೇನೆ ನೋಡಿರಿ, 3 ಸ್ಟೆಪ್. ಫಸ್ಟ್ ನಾವು ಇಡ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆ ಅದನ್ನಿಷ್ಟನ್ನು ಸ್ವಚ್ಛಾಗಿ ತೊಳ್ಕೊಳೋದು. ಆಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ಅವಲಕ್ಕಿ ಅನ್ನ ಬದಲಿ ನಾನು ಇವತ್ತು ಚುರುಮುರಿ ಹಾಕಿ ಇಡ್ಲಿ ಮಾಡೀನಿ, ಅದು ಸೆಕೆಂಡ್ ಸ್ಟೆಪ್. ಆಮೇಲೆ ಇಡ್ಲಿ ರುಬ್ಬೋಬೇಕಾರೆ ಹಿಟ್ಟಿಗೆ ಜಾಸ್ತಿ ಒಮ್ಮಕ್ಲೆ ನೀರು ಹಾಕೋಕೆ ಹೋಗ್ಬೇಡ್ರಿ, ನೋಡ್ಕೊಂಡು ಹಾಕೋರಿ. ಆಮೇಲೆ ಇಡ್ಲಿ ಹಿಟ್ಟಿಗೆ ಜಾಸ್ತಿ ನೀರು ಹಿಡಿಯೋದೂ ಇಲ್ಲರಿ. ಈ ಉದ್ದಿನಬೇಳೆ ಅದು ಮಾಡೋಬೇಕಾರೆ ನೋಡ್ಕೊಂಡು ಹಾಕೋಬೇಕ್ರಿ. ಇದಿಷ್ಟು ಸ್ಟೆಪ್ ಕರೆಕ್ಟಾಗಿ ಫಾಲೋ ಮಾಡಿರಿ, ಭಾಳ ಮಸ್ತ್ ಆಕ್ಕವ ನೋಡಿರಿ ಇಡ್ಲಿ. ನೀವು ಆಶ್ಚರ್ಯ ಪಡ್ತೀರಿ. ಮತ್ತು ನೀವು ಹೆಂಗೆ ಇಡ್ಲಿ ಮಾಡ್ತೀರಿ, ಮತ್ತು ನಾ ಏನರ ಮಿಸ್ಟೇಕ್ ಮಾಡಿದರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಶಶಿ ಕುಕ್ಕಿಂಗ್ ಚಾನಲ್ಗೆ ಆ್ಯಂಡ್ ಕಿಚನ್ ಟಿಪ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.